ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಸಿರಿಗನ್ನಡ ಸುದ್ದಿವಾಹಿನಿಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಹೇಳ್ತಾ, ಈ ದಿನದ ಪಂಚಾಂಗ ಫಲ ಹೇಗಿದೆ, ಹಾಗೆ ಈ ದಿನದ ವಿಶೇಷತೆ ಏನು, ಇನ್ನು ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಈ ದಿನ ತಿಳ್ಕೊಳ್ಳೋಣ. ಮೊದಲಿಗೆ ಈ ದಿನದ ಪಂಚಾಂಗ ಫಲ. ಈ ದಿನ 2026 ಜನವರಿ ತಿಂಗಳ 11ನೇ ತಾರೀಕು ಆದಿತ್ಯವಾಸರ, ಅಂದರೆ ಭಾನುವಾರ. ಈ ದಿನ ವಿಶ್ವಾವಸು ನಾಮ ಸಂವತ್ಸರದ ದಕ್ಷಿಣಾಯನ ಹೇಮಂತ ಋತು ಪುಷ್ಯ ಮಾಸ ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಇದೆ. ಇದು ಈ ದಿನ ಮಧ್ಯಾಹ್ನ 12:06 ಇರಲಿದೆ. ನಂತರ ನವಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಚಿತ್ತಾ ನಕ್ಷತ್ರ. ಇದು ಈ ದಿನ ರಾತ್ರಿ 8:08 ಇರಲಿದೆ. ನಂತರ ಸ್ವಾತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 10:23 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಸುಕರ್ಮ ಯೋಗ. ಇದು ಈ ದಿನ ಸಂಜೆ 5:26 ಇರಲಿದೆ. ನಂತರ ಧೃತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 4:48 ಸಂಜೆ 6:14 ಉಳಿಕ ಕಾಲ ಈ ದಿನ ಅಪರಾಹ್ನ 3:22 ಅಪರಾಹ್ನ 4:48 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:30 ಮಧ್ಯಾಹ್ನ 1:56 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 4:19 ಸಂಜೆ 5:01 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:08 ಮಧ್ಯಾಹ್ನ 12:49 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:06 ಮಧ್ಯಾಹ್ನ 12:52 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:44 ಸೂರ್ಯಾಸ್ತ ಸಂಜೆ 6:09. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ತಿಳಿಯುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ಆಡಳಿತ ನಡೆಸ್ತಾ ಇರುವಂಥ ರಾಜಕಾರಣಿಗಳಿಗೆ ಈ ದಿನ ಬಹಳ ಸೂಕ್ತವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗಲಿ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಆರಂಭ ಮಾಡ್ಬೋದು ಈ ದಿನ. ಏಕೆಂದರೆ ರಾಜಕಾರಣಿಗಳಿಗೆ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನೀವೇನಾದರೂ ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳಿಂದ ಯಾವುದೇ ರೀತಿಯ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ವಿಚಾರ ಇದ್ದರೂ ಕೂಡ ಈ ದಿನ ಪ್ರಯತ್ನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ರವಿ ಸರ್ಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಸರ್ಕಾರದ ಅಧಿಕಾರಿಗಳಿಗೂ ಕೂಡ ಸಮಯ ಚೆನ್ನಾಗಿದೆ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಕೂಡ ಬಹಳ ಯಶಸ್ವಿಯಾಗಿ ಮುಂದುವರಿಯುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಇನ್ನು ರವಿ ಪಿತೃಕಾರಕ ಹಾಗೆ ಪುತ್ರಕಾರಕ ಕೂಡ. ಹಾಗಾಗಿ ಮನೆಯಲ್ಲಿ ತಂದೆ, ಗಂಡು ಮಕ್ಕಳು ಇವರಿಗೆ ವಿಶೇಷವಾಗಿ ಈ ದಿನ ಒಂದು ವಿಚಾರದಲ್ಲಿ ಅವಿನಾಭಾವ ಸಂಬಂಧ ಏರ್ಪಡುವಂಥ ಸಾಧ್ಯತೆ ಇದೆ. ಹಾಗಾಗಿನೇ
ನಿಮ್ಮ ಒಂದು ರಿಲೇಷನ್ಶಿಪ್ ಏನಿದೆ ಬಹಳ ಅದ್ಭುತವಾದಂಥ ಒಂದು ಫಲಿತಾಂಶವನ್ನು ಕೊಡುತ್ತೆ ಈ ದಿನದಲ್ಲಿ. ಹಾಗೆ ಧರ್ಮಕ್ಕೆ, ಕೀರ್ತಿಗೆ, ಆಕರ್ಷಣೆಗೆ ಮತ್ತು ಆರೋಗ್ಯಕ್ಕೆ ರವಿ ಕಾರಕ. ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಂದು ಫಲ ಸಿಕ್ಕೇ ಸಿಕ್ಕತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಆದಷ್ಟು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ತುಂಬ ಫೇವರಬಲ್ ಆಗಿರುವಂಥ ಫಲಿತಾಂಶಗಳನ್ನೇ ತಂದು ಕೊಡುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 27 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 24 ನಿಮಿಷದವರೆಗೆ, ಹಾಗೆ ಸಂಜೆ 6 ಗಂಟೆ 6 ನಿಮಿಷದಿಂದ ರಾತ್ರಿ 7 ಗಂಟೆ 9 ನಿಮಿಷದವರೆಗೆ, ಇನ್ನು ಮಧ್ಯರಾತ್ರಿ 1 ಗಂಟೆ 27 ನಿಮಿಷದಿಂದ ಮಧ್ಯರಾತ್ರಿ 2 ಗಂಟೆ 30 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು, ತುಂಬ ನಿಧಾನಗತಿಯ ಚಲನೆ ಇರುತ್ತೆ. ಹಾಗಾಗಿ ನೀವು ಏನಾದರೂ ಶನಿ ಹೋರಾದಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು, ಪ್ರಯಾಣವನ್ನು ಆರಂಭ ಮಾಡಿದ್ರೆ ಅದು ತುಂಬ ನಿಧಾನವಾಗಿ ನಡೆಯುತ್ತೆ, ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ತಾಳ್ಮೆಗೆ ಈ ದಿನ ಸವಾಲೊಡ್ಡುವಂಥ ಸಂದರ್ಭಗಳು ಇರುತ್ತೆ. ಹಾಗಾಗಿನೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಈ ದಿನ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ರಾಜಕಾರಣಿಗಳಿಗೆ ಈ ಶನಿ ಹೋರ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ನಿಮ್ಮ ಪ್ರಯಾಣವನ್ನಾಗಲಿ ನಿಮ್ಮ ಚಟುವಟಿಕೆಗಳನ್ನಾಗಲಿ ಶನಿ ಹೋರಾದಲ್ಲಿ ಈ ದಿನ ಆರಂಭ ಮಾಡಬೇಡಿ. ಇನ್ನು ಕಲ್ಲಿನ ವ್ಯಾಪಾರಿಗಳಿಗೆ, ಕಬ್ಬಿಣದ ವ್ಯಾಪಾರಿಗಳಿಗೂ ಕೂಡ ಈ ದಿನ ಇರುವಂಥ ಶನಿ ಹೋರ ಅಷ್ಟೊಂದು ಉತ್ತಮವಾದಂಥ ವ್ಯವಹಾರದ ಲಾಭವನ್ನು ತರಲ್ಲ. ಹಾಗಾಗಿ ನಿಮ್ಮ ವ್ಯವಹಾರಗಳನ್ನು ತಟಸ್ಥಗೊಳಿಸುವಂಥದ್ದು ಉತ್ತಮ. ಹಾಗೆ ಈ ವ್ಯಾಪಾರಿ ಸಂಬಂಧವಾಗಿ ಮಾಡುವಂಥ ಪ್ರಯಾಣ ಕೂಡ ನೀವು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದನ್ನು ಮಾತ್ರ ಈ ದಿನ ಬಹಳ ಎಚ್ಚರಿಕೆಯಿಂದ ನೀವು ಗಮನಿಸಬೇಕಾಗತ್ತೆ, ಶನಿ ಹೋರವನ್ನು. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 27 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 9 ನಿಮಿಷದಿಂದ ಸಂಜೆ 6 ಗಂಟೆ 6 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 24 ನಿಮಿಷದಿಂದ ರಾತ್ರಿ 1 ಗಂಟೆ 27 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ನೀವು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಹಾಗಾಗಿನೇ ಪ್ರತಿನಿತ್ಯ ನೀವು ತಿಳ್ಕೊಳ್ಬೇಕು, ಒಳ್ಳೆಯ ಮುಹೂರ್ತ ಯಾವಾಗ ಇದೆ, ಯಾವ ಹೊರದಲ್ಲಿ ಯಾವ ಕೆಲಸಗಳು ಆರಂಭವಾದರೆ ಯಾವ ಫಲಿತಾಂಶ ಸಿಕ್ಕತ್ತೆ. ಇದನ್ನು ಕೂಲಂಕುಷವಾಗಿ ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ಈ ಪಂಚಾಂಗ ಅನ್ನುವಂಥದ್ದು ನಿಮಗೆ ಮಾರ್ಗದರ್ಶಿಯಾಗಿ ನಿಲ್ಲತ್ತೆ. ಪ್ರತಿದಿನ ಇದನ್ನು ನೀವು ಪಠಣ ಮಾಡಿಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ನೀವು ಕೇಳಿಸ್ಕೊಳ್ತಾ ಇರಿ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮಗೆ ಉತ್ತರೋತ್ತರವಾದಂಥ ಫಲಗಳು, ಅದರಲ್ಲೂ ಶುಭ ಫಲಗಳು ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ. ಹಾಗಾಗಿ ಈ ದಿನ ಕಾಲಭೈರವೇಶ್ವರ ಸ್ವಾಮಿಯ ಆರಾಧನೆ ಮಾಡುವಂಥದ್ದು, ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು, ದರ್ಶನ ಮಾಡಿಕೊಳ್ಳುವಂಥದ್ದನ್ನು ಮಾಡಿದ್ರೆ ನಿಮಗೆ ಯಾವುದೇ ರೀತಿಯ ತೊಂದರೆಗಳು, ತಾಪತ್ರಯಗಳು, ಪೀಡೆ ಪಿಶಾಚಿಗಳ ಬಾಧೆ ಏನಾದರೂ ಇದ್ದರೆ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಅದಕ್ಕಾಗಿ ಕಾಲಭೈರವೇಶ್ವರನ ಆರಾಧನೆ ಈ ದಿನ ಬಹಳ ವಿಶೇಷವಾಗಿ ಮಾಡಬೇಕಾಗಿದೆ. ಇನ್ನು ನಾಳೆಯ ದಿನ 12ನೇ ತಾರೀಕು ಮಕರ ರಾಶಿಗೆ ಶುಕ್ರನ ಪ್ರವೇಶ ಆಗ್ತಾ ಇರುವಂಥದ್ದು. ಇನ್ನು 14ನೇ ತಾರೀಕು ಮಕರ ರಾಶಿಗೆ ರವಿಯ ಪ್ರವೇಶ ಆಗುತ್ತೆ. ಹಾಗಾಗಿನೇ ಮಕರ ಸಂಕ್ರಮಣ, ಮಕರ ಸಂಕ್ರಾಂತಿ ಅಂತ ಹೇಳಿ ಕರೆಯುವಂಥದ್ದು 14ನೇ ತಾರೀಕಿನಂದು. ಆ ದಿನದಿಂದಲೇ ಉತ್ತರಾಯಣ ಪುಣ್ಯಕಾಲ ಆರಂಭ ಆಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಕ್ಷಿಣಾಯನಕ್ಕೆ ಇನ್ನು ಕೇವಲ 2-3 ದಿನಗಳು ಮಾತ್ರ ಬಾಕಿ ಉಳಿದಿದ್ದು ನಂತರ ಉತ್ತರಾಯಣ ಪ್ರಾರಂಭ ಆಗುತ್ತೆ. ಅದು ದೇವತೆಗಳ ಹಗಲಿನ ಸಮಯ. ಹಾಗಾಗಿ ಈ ಒಂದು ಪರ್ವಕಾಲ ಏನಿದೆ ಇದು ಬೆಳಗಿನ ಜಾವದ ಸಮಯ. ಅದಕ್ಕಾಗಿಯೇ ದೇವತೆಗಳ ಪೂಜೆಯ ಪುನಸ್ಕಾರಗಳನ್ನು ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡುವಂಥದ್ದು. ಸೂರ್ಯೋದಯಕ್ಕೂ ಮೊದಲು ಈ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅನ್ನುವಂಥ ವಿಚಾರ ಈ ಒಂದು ಹಿನ್ನೆಲೆಯಲ್ಲಿ ಬಂದಿರುವಂಥದ್ದು. ಇನ್ನು 15ನೇ ತಾರೀಕು ಮಕರ ರಾಶಿಗೆ ಕುಜನ ಪ್ರವೇಶ ಆಗುತ್ತೆ. ಇನ್ನು 17ನೇ ತಾರೀಕು ಮಕರ ರಾಶಿಗೆ ಬುಧನ ಪ್ರವೇಶ ಆಗ್ತಾ ಇರುವಂಥದ್ದು. ಹಾಗಾಗಿನೇ ಇಲ್ಲಿ 12ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೆ 5 ದಿನಗಳ ಅವಧಿಯಲ್ಲಿ 4 ಗ್ರಹಗಳು ಜೊತೆಗೆ ಚಂದ್ರ ಬೇರೆ ಅಲ್ಲಿ ಅಂದರೆ ಮಕರ ರಾಶಿಯಲ್ಲಿ ಸ್ಥಿತರಾಗಿರ್ತಾರೆ. ಹಾಗಾಗಿ ಪಂಚಗ್ರಹಗಳು ಒಂದೇ ರಾಶಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ
ನಿಮಗೆ ಅದರಲ್ಲೂ ವ್ಯವಹಾರ ಮಾಡುವಂಥವ್ರಿಗೆ, ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಪೂರ್ವ ಸಿದ್ಧತೆಯಲ್ಲಿ ಇರುವಂಥವ್ರಿಗೆ, ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥ ಸಂದರ್ಭಗಳಿದೆ. ಏಕೆಂದರೆ ಇಲ್ಲಿ ಶುಕ್ರ, ರವಿ, ಕುಜ, ಬುಧ ಮತ್ತು ಚಂದ್ರರ ಸಮಾಗಮ ಆಗ್ತಾ ಇರುವಂಥದ್ದು ಒಂದೇ ರಾಶಿಯಲ್ಲಿ. ಹಾಗೆ ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಯಾವ ಯಾವ ರಾಶಿಯವರಿಗೆ ಈ ಸಂಕ್ರಮಣದಿಂದ ಆಗುವಂಥ ಫಲಾಫಲಗಳು ಹೇಗಿರುತ್ತೆ ಅನ್ನುವಂಥ ಒಂದು ವಿಚಾರವನ್ನು. ಇಲ್ಲಿ 14ನೇ ತಾರೀಕು ಬುಧವಾರದ ದಿನ ಏಕಾದಶಿ ತಿಥಿ ಇರುತ್ತೆ, ಅನುರಾಧ ನಕ್ಷತ್ರ ಇರುತ್ತೆ. ಆ ಸಂದರ್ಭದಲ್ಲೇ ಮಕರ ರಾಶಿಗೆ ರವಿಯ ಪ್ರವೇಶ ಆಗ್ತಾ ಇರುವಂಥದ್ದು. ಹಾಗಾಗಿ ಅಂದಿನ ಕುಂಡಲಿಗೆ ಅನುಸಾರವಾಗಿ ಈ ನವಗ್ರಹಗಳು ಯಾವ ಯಾವ ರಾಶಿಯಲ್ಲಿರುತ್ತೆ ಅಂತ ಹೇಳಿದ್ರೆ, ವೃಷಭ ರಾಶಿಯಲ್ಲಿ ಲಗ್ನವಾಗಿದ್ದು ಮಿಥುನ ರಾಶಿಯಲ್ಲಿ ಗುರು ವಕ್ರಿಯಾಗಿರ್ತಾನೆ. ಇನ್ನು ಸಿಂಹ ರಾಶಿಯಲ್ಲಿ ಈಗಾಗಲೇ ಕೇತು ಸ್ಥಿತನಾಗಿದ್ದಾನೆ. ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಇರುವಂತಹ ಸಂದರ್ಭ, ಧನುರಾಶಿಯಲ್ಲಿ ಬುಧ, ಮಕರ ರಾಶಿಯಲ್ಲಿ ರವಿ, ಕುಜ ಮತ್ತು ಶುಕ್ರರು ಇರ್ತಾರೆ. ಇನ್ನು ಕುಂಭರಾಶಿಯಲ್ಲಿ ರಾಹು ಮತ್ತು ಮೀನ ರಾಶಿಯಲ್ಲಿ ಶನಿ ಇರೋದ್ರಿಂದ ಈ ಸಂಕ್ರಾಂತಿಯ ದಿನ ವಿಶೇಷವಾದಂಥ ವೃದ್ಧಿಯೋಗ ಇರುತ್ತೆ. ಕೆಲವರಿಗೆ ಇದು ಭಾಗ್ಯೋದಯವನ್ನು ತಂದರೆ, ಕೆಲವರಿಗೆ ಮಿಶ್ರ ಫಲಗಳನ್ನು ತರುವಂಥದ್ದು ಈ ಸಂಕ್ರಾಂತಿ. ಆದರೆ ಉತ್ತರೋತ್ತರವಾಗಿ ನೀವು ಅನುಸರಣೆ ಮಾಡಬೇಕಾಗಿರುವಂತಹ ಕೆಲವೊಂದು ಚಟುವಟಿಕೆಗಳಿಂದ ಭಾರಿ ನಷ್ಟ ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಬಹಳ ವಿಶೇಷವಾಗಿ 2 ರಾಶಿಯವರಿಗೆ ಅತಿ ಉತ್ತಮವಾದಂತಹ ಒಂದು ಫಲಗಳು ಈ ಮಕರ ಸಂಕ್ರಾಂತಿಯಂದು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಈ ಮಕರ ಸಂಕ್ರಾಂತಿಯ ದಿನ 4 ಗ್ರಹಗಳು ಒಂದೇ ರಾಶಿಯಲ್ಲಿ ಸ್ಥಿತನಾಗಿರುವಂತಹ ಸಂದರ್ಭದಲ್ಲಿ ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಅದರಲ್ಲೂ ಉತ್ತಮವಾದಂತಹ ಉದ್ಯೋಗದ ಪ್ರಗತಿ ಇರುತ್ತೆ. ಜೊತೆಗೆ ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗುವಂಥದ್ದು. ಇನ್ನು ಪಿತ್ರಾರ್ಜಿತವಾಗಿ ಬರಬೇಕಾದಂತಹ ಆಸ್ತಿ ಪಾಸ್ತಿಗಳಿಂದಲೇ ಇರುವಂತಹ ಸಮಸ್ಯೆ ಬಗೆಹರಿಯುತ್ತೆ. ಹಾಗೆ ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವ್ಯಾಜ್ಯಗಳು, ತಕರಾರುಗಳು ನ್ಯಾಯಾಲಯದಲ್ಲಿದ್ದರೆ ಅದು ಕೂಡ ಬೇಗ ಇತ್ಯರ್ಥ ಆಗುವಂಥ ಸೂಚನೆಗಳು ಕೂಡ ಕಾಣಿಸ್ತಾ ಇದೆ. ಹಾಗಾಗಿನೇ ಇಲ್ಲಿ ವೃಷಭ ರಾಶಿಯವರಿಗೆ ಕುಟುಂಬದಲ್ಲಿ ಶ್ರೀರಕ್ಷೆ ಅನ್ನುವಂಥದ್ದು ಇದೆ. ಕುಟುಂಬಸ್ಥರ ಒಂದು ವಿಶೇಷವಾದಂತಹ ಕಾಳಜಿಯನ್ನು ಅನುಭವಿಸುವಂಥದ್ದು ಇದೆ. ಜೊತೆಗೆ ತಂದೆಯವರಿಂದ ನಿಮಗೆ ಒಂದು ದೀಕ್ಷೆ ಸಿಕ್ಕತ್ತೆ. ಜೊತೆಗೆ ಹಣಕಾಸಿನ ಲಾಭ ಕೂಡ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ದೇವತಾ ಕಾರ್ಯಗಳಿಗಾಗಲಿ ಅಥವಾ ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳಿಗಾಗಲಿ ಸ್ವಲ್ಪ ಪ್ರಯತ್ನ ಪಟ್ಟರೂ ಕೂಡ ಬಹಳ ಯಶಸ್ವಿಯಾಗಿ ಆ ಕೆಲಸಗಳನ್ನು ಮುಗಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಈ ಚತುರ್ಗ್ರಹಗಳು ಸ್ಥಿತವಾಗಿರುವಂಥದ್ದು. ಹಾಗಾಗಿನೇ ವಿಪರೀತವಾದಂತಹ ರಾಜಯೋಗ ನಿಮಗೆ ಒದಗಿ ಬರುವಂಥದ್ದು ಈ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ. ಅದಕ್ಕಾಗಿಯೇ ಪತಿ ಪತ್ನಿಯರ ಮಧ್ಯೆ ಒಳ್ಳೆಯ ತಿಳುವಳಿಕೆ ಇರುತ್ತೆ. ಹಾಗೆ ಈ ಸಂದರ್ಭದಲ್ಲಿ ನೀವು ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇನ್ನು ಸ್ಥಿರಾಸ್ತಿ ಖರೀದಿ ಇರ್ಬೋದು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕತ್ತೆ. ಹಾಗೆ ಶುಭ ಕಾರ್ಯಗಳಲ್ಲಿ ನೀವು ಭಾಗವಹಿಸುವಂಥದ್ದು, ಆ ಕಾರ್ಯಗಳ ಪೂರ್ವ ಸಿದ್ಧತೆ, ಅದಕ್ಕೆ ಬೇಕಾದಂತಹ ಒಡವೆ ವಸ್ತ್ರಗಳ ಖರೀದಿ ಇವೆಲ್ಲವೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಇನ್ನು ಪುಣ್ಯಕ್ಷೇತ್ರಗಳ ದರ್ಶನ ಕೂಡ ಈ ಸಂದರ್ಭದಲ್ಲಿ ಆಗುವಂಥದ್ದು. ಹಾಗಾಗಿ ಈ ಮಕರ ಸಂಕ್ರಮಣ ಏನಿದೆ ಅದು ವೃಷಭ ರಾಶಿಗೆ ಮತ್ತು ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂಥ ಫಲಗಳನ್ನು ತಂದುಕೊಡುತ್ತೆ. ಇನ್ನು ಉಳಿದ ರಾಶಿಯವರಿಗೆ ಉತ್ತಮ ಫಲಗಳೇನೋ ಇದೆ, ಆದರೆ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡು ನೀವು ಮುಂದುವರೆದ್ರೆ ನಿಮಗೂ ಕೂಡ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿನೇ ಈ ಮಕರ ಸಂಕ್ರಾಂತಿಯ ದಿನ ಬೆಳಿಗ್ಗೆ ಬೇಗನೆ ಎದ್ದು ಎಳ್ಳೆಣ್ಣೆಯಿಂದ ಸ್ನಾನವನ್ನು ಮಾಡಿ ಸೂರ್ಯನಾರಾಯಣ ಸ್ವಾಮಿಯನ್ನು ಆರಾಧನೆ ಮಾಡಬೇಕು. ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಬೇಕು. ಸೂರ್ಯ ನಮಸ್ಕಾರ ಮಾಡಿಕೊಳ್ಬೇಕು. ಹಾಗೆ 54 ಬಾರಿ ಶ್ರದ್ಧೆಯಿಂದ ಈ ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಣ ಮಾಡಿಕೊಳ್ಬೇಕು. ಅದು ಓಂ ಆದಿತ್ಯಾಯ ವಿದ್ಮಹೆ ಸಹಸ್ರ ಕಿರಣಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಅನ್ನುವಂಥ ಈ ಮಂತ್ರ ಏನಿದೆ ಇದನ್ನು ಆ ದಿನ ಅಂದರೆ ಮಕರ ಸಂಕ್ರಾಂತಿಯ ದಿನ 54 ಬಾರಿ ಪಠಣ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಆರೋಗ್ಯ ಸಮಸ್ಯೆ ಪರಿಹಾರ ಆಗುತ್ತೆ. ಹಾಗೆ ಈ ಹಿಂದಿನ ದಿನ ಮತ್ತೆ ಮಕರ ಸಂಕ್ರಾಂತಿಯ ಮುಂದಿನ ದಿನ, ಹಾಗೆ ಮಕರ ಸಂಕ್ರಾಂತಿಯ ದಿನ ಕೂಡ ಸಾತ್ವಿಕವಾದ ಆಹಾರವನ್ನೇ ಸೇವನೆ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಮದ್ಯ, ಮಾಂಸ, ಬೀಡಿ, ಸಿಗರೇಟು ಇತ್ಯಾದಿ ದುಶ್ಚಟಗಳಿಂದ ದೂರ ಇರಬೇಕು ಅನ್ನುವಂಥದ್ದಿದೆ. ಹಾಗೆ ಆ ದಿನ ಅಂದರೆ ಮಕರ ಸಂಕ್ರಾಂತಿಯ ದಿನ ಬ್ರಹ್ಮಚರ್ಯವನ್ನು ಅನುಸರಣೆ ಮಾಡೋದ್ರಿಂದ ಅತ್ಯುತ್ತಮವಾದಂತಹ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿನೇ ಮಕರ ಸಂಕ್ರಾಂತಿಯ ದಿನ ನೀವು
ವಿಷ್ಣುವಿಗೆ ಸಂಬಂಧಪಟ್ಟಂತಹ 2 ದೇವಾಲಯಗಳಿಗೆ ಹೋಗಿ ಬರಬೇಕು. ಸುಬ್ರಹ್ಮಣ್ಯಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಬನ್ನಿ. ಹಾಗೆ ಶಿವ ಪಾರ್ವತಿಯರ ದರ್ಶನ, ಶಿವ ಸ್ತೋತ್ರ ಹೇಳ್ಕೊಳ್ಳುವಂಥದ್ದು, ಶಿವನ ಪರಿವಾರ ದೇವತೆಗಳನ್ನ ಆ ದಿನ ದರ್ಶನ ಮಾಡುವಂಥದ್ದನ್ನ ಮಾಡಿ ನಿಮಗೆ 9 ತಿಂಗಳ ಒಳಗಾಗಿ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ನಿಮ್ಮ ಒಂದು ಪ್ರಯತ್ನ ಈಡೇರುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಅದಕ್ಕಾಗಿಯೇ ನೀವು ಮಕರ ಸಂಕ್ರಾಂತಿಯ ದಿನ ಸೂರ್ಯನಾರಾಯಣ ಸ್ವಾಮಿ ಆರಾಧನೆಯನ್ನ ಮಾಡಬೇಕಾದ್ರೆ ದೇವಾಲಯಕ್ಕೆ ಸ್ವಲ್ಪ ಕೆಂಪು ಹೂಗಳನ್ನು ಕೊಡಬೇಕು. ಬಣ್ಣದ್ದು ಅಂದ್ರೆ ಕೆಂಪು ಬಣ್ಣದ್ದೇ ಆಗಿರಬೇಕು. ಹಾಗೆ ಮುಳ್ಳಿಲ್ಲದ ಗುಲಾಬಿ ಹೂಗಳನ್ನು ಕೂಡ ದೇವಾಲಯಕ್ಕೆ ಪೂಜೆಗೆ ಕೊಡಬಹುದು. ಇನ್ನು 1 ಕೆಂಪು ವಸ್ತ್ರವನ್ನ 1/4 kg ತೊಗರಿಬೇಳೆ, 1/4 kg ಒಣಗಿದ ಅವರೆಕಾಳು, ಮತ್ತೆ 7 ವೀಳ್ಯದೆಲೆ, 4 ಬಾಳೆಹಣ್ಣು, 2 ಜುಟ್ಟು ಇರುವಂತಹ ತೆಂಗಿನಕಾಯಿ, 1 ಬೆಲ್ಲದ ಅಚ್ಚು, ಸ್ವಲ್ಪ ಅಡಿಕೆ ಈ ರೀತಿ ಒಂದು ಬುಟ್ಟಿಯಲ್ಲಿಟ್ಟು ಪುಣ್ಯ ಕಾಲವಾದಂತಹ ಮಧ್ಯಾಹ್ನ ಅಂದ್ರೆ ಅಪರಾಹ್ನ 3 ಗಂಟೆ 20 ನಿಮಿಷದಿಂದ ಸಂಜೆ 5 ಗಂಟೆಯ ಒಳಗೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಅದನ್ನ ಕೊಟ್ಟು ಬನ್ನಿ. ಹಾಗೆ ಆ ಒಂದು ಸಂದರ್ಭದಲ್ಲೇ ಓಂ ನಮೋ ನಾರಾಯಣಾಯ ಅನ್ನುವಂಥ ಮಂತ್ರವನ್ನ, ಇಲ್ಲ ಅಂತ ಹೇಳಿದ್ರೆ ಓಂ ಶ್ರೀ ಮಹಾದುರ್ಗಾಯೈ ನಮಃ ಅನ್ನುವಂಥ ಮಂತ್ರವನ್ನ ನೀವು ಹೇಳ್ತಾ ಇರಬೇಕು, ಪಠಣ ಮಾಡ್ತಾ ಇರಬೇಕು. ನಂತರ ನಿಮ್ಮ ಕಾರ್ಯದಲ್ಲಿ ನೀವು ತೊಡಗಿಸ್ಕೊಳ್ಬೋದು. ಹಾಗಾಗಿನೇ ಮಕರ ಸಂಕ್ರಾಂತಿಯ ದಿನ ನೀವು ಪೂರ್ಣ ಫಲವನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಪರಿಹಾರ ಕಾರ್ಯವನ್ನ ಮಾಡಿ. ಇದನ್ನ ಪ್ರತಿಯೊಬ್ಬರೂ ಕೂಡ ಮಾಡಿ, ನಿಮಗೆ ಒಳ್ಳೇದಾಗತ್ತೆ. ಈ ಗ್ರಹಗತಿಗಳು ಯಾವ ಸಂದರ್ಭದಲ್ಲಿ ನಿಮ್ಮ ಪಾಲಿಗೆ ವರದಾನವಾಗಿ ಬದಲಾಗುತ್ತೋ ಗೊತ್ತಿಲ್ಲ. ಹಾಗಾಗಿನೇ ಈ ಬದಲಾವಣೆಯನ್ನ ನೀವು ಆರಂಭದಿಂದಲೇ ಮುಂದುವರಿಸುವಂಥದ್ದು ಉತ್ತಮ. ಇದರಿಂದ ಭಗವಂತನ ಅನುಗ್ರಹದ ಜೊತೆಗೆ ಗುರು ಹಿರಿಯರ ಆಶೀರ್ವಾದ ಕೂಡ ಸಿಕ್ಕತ್ತೆ, ನಿಮಗೆ ಒಳ್ಳೇದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ಸಮರ್ಥವಾದಂತಹ ಕೆಲಸ ಕಾರ್ಯಗಳಾಗುವಂತಹ ವಿಶೇಷವಾದಂತಹ ದಿನ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮ್ಮ ಪತಿಯಾಗಲಿ ಪತ್ನಿಯಾಗಲಿ ವಿಶೇಷ ರೀತಿಯಲ್ಲಿ ಸಹಕರಿಸುವಂಥ ಸಾಧ್ಯತೆ ಇದೆ. ಹಾಗೆ ಕುಟುಂಬದಲ್ಲೂ ಕೂಡ ನೆಮ್ಮದಿಯ ವಾತಾವರಣ ಇದೆ. ಹಾಗಾಗಿನೇ ಹೊಸ ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂಥ ಒಂದು ಮನಸ್ಥಿತಿ ಈ ದಿನ ಚೆನ್ನಾಗಿದೆ. ವ್ಯವಹಾರದ ವಿಸ್ತರಣೆ, ಆ ಒಂದು ಪ್ರಯತ್ನದ ಫಲ ನಿಮಗೆ ಬಹಳ ಬೇಗ ಸಿಕ್ಕತ್ತೆ, ನೇರವಾಗಿ ಸಿಕ್ಕತ್ತೆ ಆ ಫಲ. ಹಾಗೆ ಬಂಧು ಮಿತ್ರರ ಆಗಮನ ಇರ್ಬೋದು, ಅವರ ಜೊತೆಯಲ್ಲಿ ನಡೆಯುವಂಥ ಒಂದು ಮಾತುಕತೆ, ಹಾಗೆ ಒಂದು ಕಮ್ಯುನಿಕೇಷನ್ ಏನಿದೆ ಬಹಳ ಚೆನ್ನಾಗಿದೆ. ಇದು ಕೂಡ ನಿಮಗೆ ತುಂಬ ಸಂತೋಷವನ್ನು ತರುವಂಥ ವಿಚಾರ. ಹಾಗಾಗಿನೇ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಂದ, ನಿಮ್ಮ ಮಾತಿನಿಂದ, ನಿಮ್ಮ ನಡತೆಯಿಂದ ಸಮಾಜದಲ್ಲಿ ನಿಮ್ಮ ಕೀರ್ತಿ ಕೂಡ ಹೆಚ್ಚಾಗುವಂಥದ್ದು ಇದೆ. ಹಾಗೆ ಈ ದಿನ ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ಇದೆ. ಒಟ್ಟಾರೆ ಈ ದಿನ ಸೇವೆ ಅನ್ನುವಂಥದ್ದು ಅಂದರೆ ಸರ್ವಿಸ್ ಓರಿಯೆಂಟೇಷನ್ ಇರುವಂಥ ಒಂದು ವಿಶೇಷ ದಿನ. ಇನ್ನು ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡಗಳಿರಬಹುದು, ಆದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುವಂಥ ಒಂದು ಕಲೆಗಾರಿಕೆ ಕೂಡ ಇದೆ. ಹಾಗೆ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಮುಗಿಸುವಂತಹ ಒಂದು ಮನಸ್ಥಿತಿ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸತ್ತೆ, ಜೊತೆಗೆ ಕಾರ್ಯ ಸಾಧನೆ ಉಂಟಾಗುವಂಥದ್ದು, ಕಾರ್ಯಸಿದ್ಧಿ ಉಂಟಾಗುವಂಥ ಅವಕಾಶಗಳು ತುಂಬ ಇರುತ್ತೆ. ಗ್ರಹಗತಿಗಳು ಚೆನ್ನಾಗಿದೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ. 6ನೇ ಮನೆ ಈ ವೈರಿಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ತುಂಬ ಒಂದು ರೀತಿಯಲ್ಲಿ ಹಠದ ಸ್ವಭಾವ ಇರುತ್ತೆ. ಹಾಗೆ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು ಅನ್ನುವಂಥ ಹಠ ಇದು ತುಂಬ ಪಾಸಿಟಿವ್ ಆಗಿರುವಂಥದ್ದು. ಕೆಲವೊಮ್ಮೆ ಹಠ ನಿಮ್ಮ ಒಂದು ಡಿಸ್ಟ್ರಕ್ಟಿವ್ ಆಗಿರುವಂಥ ಒಂದು ಸಂದರ್ಭ. ಆದರೆ ಈ ದಿನದ ಹಠ ಏನಿದೆ ಅದು ತುಂಬ ಕನ್ಸ್ಟ್ರಕ್ಟಿವ್ ಆಗಿರುವಂಥದ್ದು. ಅಂದರೆ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು ಅನ್ನುವಂಥ ಒಂದು ಉತ್ಸಾಹದಲ್ಲಿ ಈ ದಿನ ತುಂಬ ಇರ್ತೀರಿ. ಹಾಗೆ ಲಭ್ಯ ಇರುವಂತಹ ಅವಕಾಶಗಳೇನಿದೆ ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತೀರಿ. ಜವಾಬ್ದಾರಿಗಳನ್ನು ಪೂರೈಸಿ ಮೆಚ್ಚುಗೆ ಗಳಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನದ ಲಾಭ ಏನಿದೆ ಅದನ್ನು ಪಡ್ಕೊಳ್ಳೋದ್ರಲ್ಲಿ ನೀವು ಹಿಂದೆ ಮುಂದೆ ನೋಡಲ್ಲ. ಒಟ್ಟಾರೆ ಈ ದಿನ ಸ್ವಲ್ಪ ಆತುರದ ನಿರ್ಧಾರಗಳು ತೆಗೆದುಕೊಳ್ಳುವಂಥ ಸಂದರ್ಭಗಳು ಬರಬಹುದು, ಆದರೆ ನೀವು ತುಂಬ ಸ್ವಾವಲಂಬಿಗಳಾಗಿ ಈ ದಿನ ಇರ್ತೀರಿ. ಹಾಗೆ ಕುಟುಂಬ ಸದಸ್ಯರು ಕೂಡ ನಿಮ್ಮ ನಿರ್ಣಯಗಳಿಗೆ
ಬದ್ಧರಾಗಿರ್ತಾರೆ. ಅವರು ಕೂಡ ನಿಮ್ಮ ಒಂದು ಚಟುವಟಿಕೆಯಲ್ಲಿ ಕೈ ಜೋಡಿಸುವಂಥದ್ದು, ಅವರ ಪೂರ್ಣ ಸಹಕಾರ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ತುಂಬ ಉತ್ಸಾಹ ಇರುತ್ತೆ. ಜೊತೆಗೆ ಈ ದಿನ ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳು, ಯಾವುದೋ ಕಾರಣಕ್ಕೆ ನಿಂತು ಹೋಗಿರುವಂತಹ ಕೆಲಸ ಕಾರ್ಯಗಳು, ಅವುಗಳನ್ನು ಪುನರಾರಂಭ ಮಾಡುವಂಥ ಒಂದು ಒಳ್ಳೆಯ ತೀರ್ಮಾನ ಈ ದಿನ ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಮನೆಯ ಒಳಗೆ ಇರುವಂತಹ ಭಿನ್ನಾಭಿಪ್ರಾಯ, ಇದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ, ಅದು ಕೂಡ ಈ ದಿನ ನಡೆಯುವಂಥದ್ದಿದೆ. ಜೊತೆಗೆ ನಿಮ್ಮ ಶತ್ರು ನಾಶ ಉಂಟಾಗುವಂಥದ್ದು, ಅಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರು ಅಡ್ಡಿಯನ್ನು ಉಂಟು ಮಾಡ್ತಾ ಇದ್ರು ಅಂಥವರು ಈ ದಿನ ನಿಮ್ಮಿಂದ ದೂರ ಉಳಿಯುವಂಥದ್ದು ಇದೆ. ಒಟ್ಟಾರೆ ಕೆಲಸಗಳು ಯಶಸ್ವಿಯಾಗಿ ನಡೆಯುತ್ತೆ. ಕೆಲವು ವ್ಯಕ್ತಿಗಳನ್ನು ನೋಡಿದ್ರೆ ನಿಮಗೆ ಆಗಲ್ಲ, ಅವರ ಮಾತಾಗಲಿ ಅವರ ವಿಚಾರವಾಗಲಿ ನಿಮಗೆ ಒಂದು ರೀತಿಯಲ್ಲಿ ಮೈಯಲ್ಲಿ ಉದ್ವೇಗವನ್ನು ಉಂಟು ಮಾಡುವಂಥ ಸಂದರ್ಭ ಬಂದ್ಬಿಡುತ್ತೆ. ಹಾಗಾಗಿ ಅಂಥ ವ್ಯಕ್ತಿಗಳ ಮಾತನ್ನು ನಿಮ್ಮ ಮುಂದೆ ಎತ್ತಬಾರದು ಅನ್ನುವಂಥ ಒಂದು ತಾಕೀತು ಮಾಡುವಂಥದ್ದು ಕೂಡ ಈ ದಿನ ಇರುತ್ತೆ. ಅಂದರೆ ಕೆಲವರನ್ನು ಕಂಡರೆ ನಿಮಗೆ ಆಗಲ್ವಲ್ಲ, ಅಂಥವ್ರನ್ನ ಈ ದಿನ ದೂರ ಇಡಬೇಕು, ಅಂಥವ್ರನ್ನ ಆದಷ್ಟು ಮರಿಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿನೇ ಶತ್ರು ನಾಶ ಉಂಟಾಗುವಂಥದ್ದು ಈ ದಿನದಲ್ಲಿ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಈ ದಿನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದ್ರಿಂದ ಈ ದಿನದ ಚಟುವಟಿಕೆಗಳಲ್ಲಿ ನಿಮಗೆ ಮಿಶ್ರ ಫಲದ ಯೋಗ ಇರುತ್ತೆ. ಹಾಗೆ ಗ್ರಹಗತಿಗಳು ಗ್ರಹ ಸ್ಥಾನಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿನೇ ಈ ದಿನ ಯಾವುದೇ ರೀತಿಯ ಹೊಸ ಕಾರ್ಯಗಳನ್ನು ಆರಂಭ ಮಾಡಬೇಡಿ. ಅದರಲ್ಲೂ ಆ ಕಾರ್ಯ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅವಲಂಬಿತವಾಗಿರಬಾರ್ದು. ಅಂದರೆ ಹೆಚ್ಚು ಬಂಡವಾಳ ತೊಡಗಿಸಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ಬೆಲೆ ಬಾಳುವಂತಹ ಗೃಹೋಪಯೋಗಿ ವಸ್ತುವೊಂದನ್ನು ಖರೀದಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಈ ಖರೀದಿಯಲ್ಲಿ ನಿಮಗೆ ಸ್ವಲ್ಪ ಮೋಸ ಉಂಟಾಗುವಂಥದ್ದಿದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಒಬ್ಬರಲ್ಲ ಇಬ್ಬರು ಆ ಒಂದು ವಿಚಾರ, ಆ ಒಂದು ವಸ್ತುವಿನ ವಿಚಾರ, ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಖರೀದಿಯಲ್ಲಿ ನೀವು ತೊಡಗಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಬಹಳ ದಿನಗಳಿಂದ ಕಾಡ್ತಾ ಇದ್ದಂಥ ಒಂದು ಸಮಸ್ಯೆ ಇನ್ನೇನು ಅದು ಶಮನ ಆಯಿತು ಅನ್ನುವಂಥ ಹೊತ್ತಿನಲ್ಲೇ ಮತ್ತಷ್ಟು ಉಲ್ಬಣ ಆಗುವಂಥ ಸಾಧ್ಯತೆ ಈ ದಿನ ಕಾಣಿಸ್ತಾ ಇದೆ. ಹಾಗೆ ಈ ಗಾಯವನ್ನು ಕೆರೆದು ಹುಣ್ಣಾಗಿಸಿದ್ರು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ತಣ್ಣಗಾಗಿದ್ದಂತಹ ಆ ಒಂದು ಸನ್ನಿವೇಶವನ್ನು ಮತ್ತೆ ಈ ದಿನ ಕೆದಕುವಂಥ ಸಾಧ್ಯತೆ ಇದೆ. ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು ಇರುತ್ತೆ. ಇದರಿಂದ ನಿಮ್ಮ ಸಮಸ್ಯೆಯನ್ನು ನೀವೇ ಮತ್ತೆ ತಂದುಕೊಳ್ಳುವಂಥ ಸಂದರ್ಭ ಬರ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳೇನಿದೆ ಅದು ತುಂಬ ಧನಾತ್ಮಕವಾಗಿ ಇರಬೇಕು. ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಈ ದಿನ ಬರಬಾರ್ದು. ಆ ರೀತಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ನಿಗದಿತ ಸಮಯಕ್ಕೆ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಇರಲಿ. ಯಾಕೆಂದರೆ ಈ ಕೆಲಸಗಳನ್ನು ಮುಂದೂಡುವಂಥದ್ದಾಗಲಿ ಸೋಮಾರಿತನದಿಂದ ಕೆಲವು ಕೆಲಸಗಳನ್ನು ಈ ದಿನ ಪ್ರಾರಂಭ ಮಾಡದೇ ಇರುವಂಥ ಸಂದರ್ಭಗಳು ಕೂಡ ಇರುತ್ತೆ. ಸ್ವಲ್ಪ ಎಚ್ಚರಿಕೆ. ಇನ್ನು ಈ ದಿನದಲ್ಲಿ ಶುಭ ಕಾರ್ಯಗಳ ಪ್ರಸ್ತಾಪ ಇರುವಂಥದ್ದು ಮನೆಯಲ್ಲಿ. ಹಾಗಾಗಿ ನಿಮ್ಮ ಜವಾಬ್ದಾರಿಯಂತೆ ನೀವು ನಡೆದುಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಈ ದಿನ ನೀವು ಅನುಸರಣೆ ಮಾಡಲೇಬೇಕಾಗತ್ತೆ. ಇದರಿಂದ ನಿಮಗೆ ನಿಮ್ಮ ಕುಟುಂಬದಲ್ಲಿ ಒಳ್ಳೆಯ ಗೌರವ ಸ್ಥಾನಮಾನ ಕೂಡ ಸಿಕ್ಕತ್ತೆ. ಇಲ್ಲಾಂದರೆ ನಿಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆನೇ ಕೆಲವರು ಅನುಮಾನ ಪಡುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಚತುರ್ಥದಲ್ಲಿದ್ದಾನೆ. 4ನೇ ಸ್ಥಾನ, ಇದು ಸುಖ ಸ್ಥಾನ. ಆದರೆ ಈ ದಿನದ ವಿದ್ಯಮಾನಗಳು ನಿಮ್ಮನ್ನು ಸುಖದಿಂದ ವಂಚಿತರನ್ನಾಗಿ ಮಾಡಿಬಿಡುತ್ತೆ. ಎಲ್ಲವೂ ಇದೆ ಆದರೆ ಏನೂ ಇಲ್ಲ ಅನ್ನುವಂಥ ಒಂದು ಭಾವನೆ ಬರುತ್ತೆ. ಹಾಗಾಗಿನೇ ಮಿಶ್ರ ಫಲಗಳಿರುವಂಥದ್ದು ಈ ದಿನದ ನಿಮ್ಮ ಪ್ರಯತ್ನಗಳಲ್ಲಿ. ಹಾಗೆ ಈ ದಿನ ಮಾನಸಿಕ ಶಾಂತಿಯ ಕೊರತೆ ಕೂಡ ಇರುವಂಥದ್ದು ಇದೆ. ಮನಸ್ಸಿಗೆ ಏನೋ ಒಂದು ಒತ್ತಡ ಇದೆ, ಏನೋ ಒಂದು ಕಳವಳ ಇದೆ.
ಹಾಗಾಗಿ ಹೇಳಿಕೊಳ್ಳಲಾಗದಂಥ ಒಂದು ಪರಿಸ್ಥಿತಿ ಈ ದಿನ ಇರುವಂಥದ್ದು. ಹಾಗೆ ಈ ದಿನದ ಯೋಜನೆಗಳು ಕೂಡ ಅಪೂರ್ಣವಾಗಿ ಇರುವಂಥದ್ದು. ಯಾವ ಕೆಲಸವನ್ನು ಕೂಡ ಈ ದಿನ ನಿಮಗೆ ಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಕಾರಣ ಮನಸ್ಸು ಜಿತವಾಗಿಲ್ಲ, ಮನಸ್ಸು ಚಂಚಲವಾಗಿರುತ್ತೆ. ಹಾಗಾಗಿನೇ ಒಂದು ಪುಟ್ಟ ಕೆಲಸವನ್ನು ಮಾಡಲಿಕ್ಕೂ ಕೂಡ ಈ ದಿನ ನೀವು ತುಂಬ ಪ್ರಯಾಸ ಪಡಬೇಕು. ಕೆಲಸಗಳು ಎಳೆದಾಡುವಂತಹ ಸಂದರ್ಭ ಇರುತ್ತೆ. ಹಾಗಾಗಿನೇ ನಿಮ್ಮ ಕೆಲಸಗಳಿಂದ ಬರುವಂತಹ ಫಲಿತಾಂಶಗಳನ್ನು ಈ ದಿನ ನೀವು ಅನುಭವಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ನಿಮ್ಮ ಮೂಗಿನ ನೇರಕ್ಕೆ ಈ ದಿನ ನೀವು ವಾದ ಪ್ರತಿವಾದ ಮಾಡುವಂಥ ಸಾಧ್ಯತೆಗಳಿದೆ. ಇದರಿಂದ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಜೊತೆಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ಬರೋದರಿಂದ ಅಲ್ಲೂ ಕೂಡ ಮಾನಸಿಕ ಒತ್ತಡ ನಿಮಗೆ ಹೆಚ್ಚಾಗುವಂಥದ್ದಿದೆ. ಅಂತಹ ಕೆಲಸಗಳನ್ನು ನಿಭಾಯಿಸಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಇನ್ನು ಈ ದಿನದಲ್ಲಿ ಮಕ್ಕಳ ವಿಚಾರದಲ್ಲಿ ಅನಿರೀಕ್ಷಿತವಾದಂಥ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಈವರೆಗೆ ನೀವು ಕಂಡಿಲ್ಲದೇ ಇರುವಂಥ ಒಂದು ಸಮಸ್ಯೆ, ಅದು ವಿಚಿತ್ರವಾಗಿರುವಂಥದ್ದು, ವಿಶೇಷವಾಗಿರುವಂಥ ಸಮಸ್ಯೆಯನ್ನು ಈ ದಿನ ನೀವು ಎದುರಿಸಬೇಕಾಗತ್ತೆ. ಒಟ್ಟಾರೆ ನಿಮ್ಮ ನಿಷ್ಠೆ ಏನಿದೆ, ನಿಮ್ಮ ಸಂಯಮ ಏನಿದೆ, ನಿಮ್ಮ ತಾಳ್ಮೆ ಏನಿದೆ, ಇದು ಈ ದಿನ ನಿಮ್ಮನ್ನು ಗೆಲುವಿನ ದಡಕ್ಕೆ ಸೇರಿಸುತ್ತೆ. ಹಾಗಾಗಿ ಸ್ವಲ್ಪ ಸಮಾಧಾನದಿಂದ ಇರಿ. ಕೆಲಸ ಕಾರ್ಯಗಳ ಒಂದು ಒತ್ತಡ ಇದ್ದರೂ ಕೂಡ ಅದನ್ನು ಸ್ವಲ್ಪ ಪ್ರಿಯಾರಿಟೈಸ್ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದ್ರಿಂದ ನಿಮಗೆ ಶುಭ ಫಲಗಳ ಯೋಗ ಚೆನ್ನಾಗಿದೆ. ಹಾಗಾಗಿನೇ ಈ ದಿನದ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಕಷ್ಟಗಳಿಲ್ಲ. ಇದ್ದರೂ ಕೂಡ ಅದನ್ನು ಬಹಳ ಸುಲಭದಲ್ಲಿ ನೀವೇ ನಿಭಾಯಿಸುವಂಥದ್ದು ಕೂಡ ಇದೆ. ಅಂದರೆ ಸಮಸ್ಯೆಗಳನ್ನು ನಿಮ್ಮ ಹಂತದಲ್ಲೇ ಪರಿಹಾರ ಮಾಡಿಕೊಂಡು ಮುಂದುವರಿಯುವಂಥದ್ದು ಇದೆ. ಹಾಗೆ ಈ ದಿನ ಹಣಕಾಸಿನ ಸಂಕಷ್ಟ ಇರಬಹುದು, ಆದರೂ ಕೂಡ ಸೌಲಭ್ಯಗಳ ಕೊರತೆ ಅನ್ನುವಂಥದ್ದು ಇರಲ್ಲ. ಚಾಟಿ ಇಲ್ಲದೆ ಬುಗುರಿಯನ್ನು ತಿರುಗಿಸುವಂಥ ಒಂದು ಕಲೆಗಾರಿಕೆ ನಿಮಗೆ ಗೊತ್ತಿದೆ. ಹಾಗಾಗಿನೇ ಈ ದಿನ ಏನೂ ಇಲ್ಲ ಅಂದರೂ ಕೂಡ ಕೆಲಸಗಳನ್ನು ಮುಂದುವರಿಸುವಂಥ ಒಂದು ಧೈರ್ಯ ಸ್ಥೈರ್ಯ ಇದೆ, ಆತ್ಮವಿಶ್ವಾಸ ಇದೆ ಈ ದಿನದಲ್ಲಿ. ಇನ್ನು ಹೊಸ ವಾಹನದ ಲಾಭ ಉಂಟಾಗುವಂಥದ್ದು, ಹಾಗೆ ಹೊಸ ಅವಕಾಶಗಳು ಸಿಕ್ಕುವಂಥದ್ದು. ಒಟ್ಟಾರೆ ಈ ದಿನ ನಿಮಗೆ ಏನೋ ಒಂದು ಹೊಸತು ಅನ್ನುವಂಥದ್ದು ಸಿಕ್ಕತ್ತೆ. ಅದರ ಅನುಭವ ಬಹಳ ವಿಶೇಷವಾಗಿರುತ್ತೆ, ಎಂಜಾಯ್ ಮಾಡ್ತೀರಿ ಈ ದಿನ. ಹಾಗೆ ಕೆಲಸ ಕಾರ್ಯಗಳು ನಿಮ್ಮ ಸ್ನೇಹಿತರ ನೆರವಿನಿಂದ ಪೂರ್ಣಗೊಳ್ಳುವಂಥದ್ದು ಕೂಡ ಇದೆ. ಒಂದು ಕೆಲಸ ಅಂತೂ ಬಹಳ ದಿನಗಳಿಂದ ಹಾಗೇ ಇತ್ತು, ಅಂದರೆ ನೆನಗುದಿಗೆ ಬಿದ್ದಂತಹ ಕೆಲಸ, ಅದನ್ನು ಈ ದಿನ ನಿಮ್ಮ ಸ್ನೇಹಿತರ ಬೆಂಬಲದಿಂದ, ಅವರ ಪೂರ್ಣ ಸಹಕಾರದಿಂದ ಈ ದಿನ ಪೂರ್ಣಗೊಳಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುವಂಥದ್ದು. ಇನ್ನು ಈ ದಿನ ಅಧಿಕಾರ ವ್ಯವಹಾರಗಳಿಗೆ ಯಾವುದೇ ರೀತಿಯಂಥ ಒಂದು ಸ್ಥಿರವಾದ ಒಂದು ಸ್ಥಿತಿಯನ್ನು ನೀವು ಕಾಣಬೇಕಾಗತ್ತೆ. ಹಾಗಾಗಿ ಶಾಶ್ವತವಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಮನಸ್ಸು ಈ ದಿನ ಇರುತ್ತೆ. ವಿಲ್ ಪವರ್ ಚೆನ್ನಾಗಿದೆ. ಹಾಗಾಗಿನೇ ತಾತ್ಕಾಲಿಕವಾಗಿ ಇರುವಂಥ ಸುಖ ಈ ದಿನ ನಿಮಗೆ ಬೇಡ, ಆದರೆ ಶಾಶ್ವತವಾಗಿರಬೇಕು, ಸ್ಥಿರವಾಗಿರಬೇಕು. ಹೊಡೆದ್ರೆ ಭಂಡಾರನೇ ಹೊಡಿಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ, ಅಂಥ ಒಂದು ಆಸೆ ಇದೆ. ಹಾಗೆ ನಿಮ್ಮ ಆಸೆಗಳನ್ನು ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೂ ಕೂಡ ಈ ದಿನ ಬಹಳ ಚೆನ್ನಾಗಿದೆ, ಪ್ರಶಸ್ತವಾಗಿದೆ. ಹಾಗೆ ತಂದೆ ತಾಯಿಯಂದ್ರ ಆಶೀರ್ವಾದ ಇದೆ, ನಿಮ್ಮ ಮನೆ ದೇವರ ಅನುಗ್ರಹ ಚೆನ್ನಾಗಿದೆ. ಹಾಗೆ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆ, ಇದು ಧನಸ್ಥಾನ, ಕುಟುಂಬ ಸ್ಥಾನ ಇದು. ಹಾಗೆ ಈ ದಿನದ ವಿದ್ಯಮಾನಗಳು, ಈ ದಿನದ ವ್ಯಾಪಾರ ವ್ಯವಹಾರಗಳು ನಿಮ್ಮ ನಿರೀಕ್ಷೆಯಂತೆ ನಡೆಯಲ್ಲ. ಎಲ್ಲೋ ಒಂದು ಕಡೆ ಅದು ಅದಲು ಬದಲಾಗುವಂಥ ಸಾಧ್ಯತೆ. ಅಂದರೆ ನಿಮ್ಮ ಪ್ರಯತ್ನವೇ ಬೇರೆ ರೀತಿಯಲ್ಲಿರುತ್ತೆ, ಅದರಿಂದ ಬರುವಂತಹ ಫಲಿತಾಂಶವೇ ಇನ್ನೊಂದು ರೀತಿಯಲ್ಲಿರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಒಂದಕ್ಕೊಂದು ತಾಳೆ ಇಲ್ಲದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಪ್ರಯತ್ನವನ್ನು ಹೆಚ್ಚಿಸುವಂಥ ಒಂದು ಮೋಟಿವೇಶನ್ ಕೂಡ ಇದೆ. ಕೆಲವರ ಪ್ರೇರೇಪಣೆ, ಅಭಿಪ್ರೇರಣೆ ಈ ದಿನ ನಿಮಗೆ ಒದಗಿ ಬರುವಂಥದ್ದು ಇದೆ. ಅದರಲ್ಲೂ ನಿಮ್ಮ ಪ್ರೀತಿ ಪಾತ್ರರು ಹೇಳುವಂಥ ಮಾತುಗಳನ್ನು ಬಹಳ ಇಷ್ಟಪಟ್ಟು ಈ ದಿನ ಬಹಳ ವಿಶೇಷ ರೀತಿಯಲ್ಲಿ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಆದರೆ ಅದರ ಫಲಿತಾಂಶ ಕೂಡ ಅರ್ಧಂಬರ್ಧ ಆಗುವಂಥದ್ದಿದೆ. ಏಕೆಂದರೆ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು
ಪೂರ್ಣ ಮನಸ್ಸು ಈ ದಿನ ಇರಲ್ಲ. ಹಾಗೆ ಈ ದಿನ ಬಹಳ ಕಷ್ಟಪಟ್ಟು ಕೆಲಸ ಮಾಡುವಂತಹ ಸಂದರ್ಭ ಇದೆ. ಆದರೆ ಈ ದಿನ ಮಹತ್ವದ ಸಂದರ್ಭದಲ್ಲೇ ನಿಮ್ಮ ಆಲೋಚನೆಗಳು ನಿಮಗೆ ಕೈ ಕೊಡುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಇಲ್ಲ ಸಲ್ಲದ ವಿಚಾರಗಳಿಗೆ ಹೆಚ್ಚು ಯೋಚನೆ ಮಾಡುವಂತಹ ಸಂದರ್ಭ, ಅಂದರೆ ಓವರ್ ಥಿಂಕಿಂಗ್ ಮಾಡುವಂಥದ್ದು. ಇದರಿಂದಲೇ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರಯತ್ನ ಈಡೇರಲ್ಲ. ಹಾಗಾಗಿ ಪ್ರತಿ ವಿಚಾರಕ್ಕೂ ಎಷ್ಟು ಬೇಕೋ ಅಷ್ಟೇ ಯೋಚನೆಯನ್ನು ಮಾಡಬೇಕು. ನಿಮಗೆ ಸಾಧ್ಯ ಆಗಲಿಲ್ವಾ, ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಅಂಥ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕಾಗತ್ತೆ. ಇನ್ನು ಈ ದಿನ ಬಾಲ್ಯದ ಸ್ನೇಹಿತರ ಜೊತೆಯಲ್ಲಿ ಸ್ವಲ್ಪ ಸಮಯ ಕಳೆಯುವಂಥದ್ದು ನಿಮಗೆ ಒಂದು ಒಳ್ಳೆಯ ಎನರ್ಜಿಯನ್ನು ತಂದುಕೊಡುತ್ತೆ. ಹಾಗಾಗಿನೇ ಇಷ್ಟವಾದಂತಹ ವ್ಯಕ್ತಿಗಳ ಜೊತೆ, ಇಷ್ಟವಾದಂತಹ ಸ್ಥಳ, ಇಷ್ಟವಾದ ತಿಂಡಿ ತಿನಿಸುಗಳು ಈ ದಿನ ನಿಮಗೆ ಆಯ್ಕೆಯ ವಿಚಾರವಾಗಿರುತ್ತೆ. ಇದನ್ನು ಅನುಸರಣೆ ಮಾಡಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಅದರಲ್ಲೂ ಈ ದಿನದಲ್ಲಿ ನಿಮಗೆ ಉತ್ತಮ ರೀತಿಯಲ್ಲಿ ಸಹಕಾರ, ಉತ್ತಮ ರೀತಿಯಲ್ಲಿ ಸಹಾಯ ಸಿಕ್ಕುವಂಥ ಒಂದು ದಿನ ಕೂಡ. ಹಾಗಾಗಿನೇ ಸುಲಭವಾಗಿ ಈ ದಿನ ಕೆಲಸದ ಕಾರ್ಯಗಳನ್ನು ಬಹಳ ಯಶಸ್ವಿಗೊಳಿಸುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಅಪೂರ್ಣವಾಗಿರುವಂಥ ಯೋಜನೆಗಳನ್ನು ಕೂಡ ಮುಂದುವರಿಸುವಂಥದ್ದು. ಏಕೆಂದರೆ ಈ ದಿನದ ಮನಸ್ಥಿತಿ ನಿಮ್ಮ ಕೆಲಸಗಳನ್ನು ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಮುಂದುವರಿಸುವಂಥದ್ದು ಕೂಡ ಇದೆ. ಅಂದರೆ ಸ್ವಹಿತಾಸಕ್ತಿಯಿಂದ ಕೆಲಸಗಳು ಆರಂಭ ಆಗುತ್ತೆ. ಹಾಗೆ ಅದರ ಫಲಿತಾಂಶಗಳನ್ನು ಕೂಡ ನೇರವಾಗಿ ಅನುಭವಿಸುವಂಥದ್ದು ಇದೆ. ಒಟ್ಟಾರೆ ಈ ದಿನ ಕೆಲವರು ನಿಮ್ಮನ್ನು ಸ್ವಾರ್ಥಿ ಅನ್ಬೋದು, ಆದರೆ ಈ ದಿನ ನಿಮ್ಮ ಒಂದು ಜೀವನಕ್ಕಾಗಿ, ನಿಮ್ಮ ಒಂದು ಉಳಿವಿಗಾಗಿ ಈ ದಿನ ಅಂಥ ಪ್ರಯತ್ನಗಳನ್ನು ಮಾಡಲೇಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಮನೆಯಲ್ಲಿದ್ದರೂ ಕೂಡ ಅದನ್ನು ಬಹಳ ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿನೇ ಈ ದಿನ ವಿಲ್ ಪವರ್ ಚೆನ್ನಾಗಿರೋದ್ರಿಂದ ಯಾವುದೇ ತೊಂದರೆ ತಾಪತ್ರಯಗಳು ಬಂದರೂ ಕೂಡ ಅದನ್ನು ಎದುರಿಸುವಂಥ ಒಂದು ಧೈರ್ಯ ಇದೆ. ಹಾಗೆ ಈ ದಿನ ಆತ್ಮವಿಶ್ವಾಸದಿಂದಲೇ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಆದರೆ ಖರ್ಚು ವೆಚ್ಚಗಳ ಬಗ್ಗೆ ನೀವು ಹಿಂದೆ ಮುಂದೆ ನೋಡಲ್ಲ. ಹಾಗಾಗಿ ಕೆಲಸ ಆಗಬೇಕು ಅನ್ನುವಂಥ ಒಂದು ಏಕೈಕ ಉದ್ದೇಶ ನಿಮಗೆ ಇದೆ. ಅದು ಸಿಂಗಲ್ ಅಜೆಂಡಾ ಈ ದಿನ ಇರುವಂಥದ್ದು. ಇನ್ನು ಈ ದಿನದಲ್ಲಿ ನಿಮ್ಮ ಉತ್ಸಾಹ ಏನಿದೆ ಅದು ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ತಲುಪುವಂಥದ್ದು ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಆಸೆ ಆಕಾಂಕ್ಷೆಗಳೇನಿದೆ, ನಿಮ್ಮ ಮುಂದಿನ ಯೋಜನೆಗಳೇನಿದೆ, ಇದನ್ನೆಲ್ಲ ಬಲ್ಲಂಥ ನಿಮ್ಮ ಸ್ನೇಹಿತರಾಗ್ಬೋದು ಅಥವಾ ನಿಮ್ಮ ಪ್ರೀತಿ ಪಾತ್ರರಾಗ್ಬೋದು, ನಿಮ್ಮ ಒಂದು ಜೊತೆಯಲ್ಲಿರ್ತಾರೆ. ನಿಮ್ಮ ಬೆಂಬಲಕ್ಕೆ ಅವರು ಕೂಡ ನಿಲ್ಲುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ಬರುವಂಥ ಹೊಸ ಹೊಸ ಅವಕಾಶಗಳೇನಿದೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ತೀರಿ. ಆದರೆ ಈ ಆರಂಭಿಕ ಅಡೆತಡೆಗಳಿದೆಯಲ್ಲ ಅದನ್ನು ಮೀರಿ ಈ ದಿನ ಹೊರ ಬರಬೇಕಾಗತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಪ್ರಯತ್ನವನ್ನು ಇನ್ನು ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿ, ಆದಿತ್ಯ ಹೃದಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 12ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಉತ್ಸಾಹ ಕಡಿಮೆ ಇರುತ್ತೆ. ಹಾಗೆ ಕೆಲಸಗಳ ಆಯ್ಕೆಯಲ್ಲೂ ಕೂಡ ಗೊಂದಲ ಇರುವಂಥದ್ದು ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಕುಟುಂಬಸ್ಥರಿಂದಲೇ ಕೆಲವೊಂದು ಮೂದಲಿಕೆಯ ಮಾತುಗಳನ್ನು ನೀವು ಕೇಳಬೇಕಾಗತ್ತೆ. ನೀವೇ ಅವರಿಗೆ ಟಾರ್ಗೆಟ್. ಹಾಗಾಗಿನೇ ಮೂಲೆ ಗುಂಪು ಮಾಡುವಂಥ ಅವಕಾಶಗಳು ಕೂಡ ಈ ದಿನ ಇರುತ್ತೆ. ಅದನ್ನು ನೀವೇ ತಂದುಕೊಳ್ಳುವಂಥದ್ದು, ನೀವೇ ಕೈಯಾರ ಮಾಡುವಂಥ ಒಂದು ಸಣ್ಣ ತಪ್ಪಿನಿಂದ ಈ ದಿನ ನಿಮಗೆ ಸಾಕಷ್ಟು ಅವಮಾನಗಳಾಗುವಂಥ ಪ್ರಸಂಗಗಳು ಕೂಡ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಆಲೋಚನೆಗಳು ಸ್ವಲ್ಪ ಋಣಾತ್ಮಕವಾಗೇ ಇರುವಂಥದ್ದು, ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬಹಳ ಬೇಗ ಬಂದ್ಬಿಡುತ್ತೆ ಮನಸ್ಸಿಗೆ. ಇದರಿಂದ ಕೂಡ ನಿಮ್ಮ ಪ್ರಗತಿ ಈ ದಿನ ಕುಂಠಿತವಾಗುವಂಥದ್ದು. ಹಾಗೆ ಈ ದಿನ ಬೇರೆಯವರ ಒಂದು ಮಾತಿನಲ್ಲಿ ದೋಷಗಳನ್ನು ಕಂಡು ಹಿಡಿತೀರಿ. ಬೇರೆಯವರ ನಡತೆಯಲ್ಲಿ ಏನೋ ಒಂದು ರೀತಿಯಲ್ಲಿ ಅನುಮಾನ ಪಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ.
ಹಾಗಾಗಿನೇ ವ್ಯಕ್ತಿಗಳ ಮಧ್ಯದಲ್ಲಿರುವಂಥ ಸಂಬಂಧ ಕೂಡ ಈ ದಿನ ಅಷ್ಟಕ್ಕಷ್ಟೇ ಇರುವಂಥದ್ದು, ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರುವಂಥದ್ದು. ಅದಕ್ಕಾಗಿಯೇ ಈ ದಿನ ಒಂದು ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡುವಂಥದ್ದು ಬಹಳ ಕಷ್ಟದ ಕೆಲಸ ಆಗುತ್ತೆ ನಿಮಗೆ. ಹಾಗೆ ಈ ದಿನದ ಗ್ರಹಗತಿಗಳು ಕೂಡ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆಯನ್ನು ತರುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಗೊಂದಲದಲ್ಲೇ ಕೆಲಸಗಳು ಆರಂಭ ಆಗುವಂಥದ್ದು. ಹಾಗೆ ಮನೆಯ ಹೊರಗೂ ಕೂಡ ನಿಮಗೆ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಅಪರಿಚಿತ ವ್ಯಕ್ತಿಗಳಿಂದ ಕೂಡ ಈ ದಿನ ನಿಮಗೆ ಒಂದಲ್ಲ ಒಂದು ಕಾರಣಕ್ಕೆ ಮಾನಸಿಕ ಒತ್ತಡ ಉಂಟಾಗುವಂಥದ್ದು ಇರುತ್ತೆ. ಇನ್ನು ಈ ದಿನ ಪ್ರಯಾಣದಲ್ಲಿ ಹಠಾತ್ತಾಗಿ ಬದಲಾವಣೆಗಳು ಆಗುವಂಥದ್ದು. ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಸುಖ ಸೌಖ್ಯವನ್ನು ತರಲ್ಲ. ಹಾಗಾಗಿನೇ ಏನಾದರೂ ಪ್ರಯಾಣ ಮಾಡಲೇಬೇಕು ಅನ್ನುವಂಥದ್ದಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ, ಪೂರ್ವ ಸಿದ್ಧತೆಯೊಂದಿಗೆ ಮಾಡಿ. ಇನ್ನು ಈ ದಿನ ಸಂಬಂಧಿಕರು ಕೂಡ ನಿಮ್ಮ ಮಾತಿಗೆ ಒಪ್ಪಲ್ಲ, ಮಾತಿನಲ್ಲಿ ದೋಷವನ್ನು ಹುಡುಕುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನೀವು ಮಾತಾಡೋದಕ್ಕಿಂತ ಸ್ವಲ್ಪ ಮೌನವಾಗಿರುವಂಥದ್ದೇ ಉತ್ತಮ. ಹಾಗೆ ಈ ದಿನ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಉಂಟಾಗ್ಬೋದು. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಈ ದಿನ ಸಾಕಷ್ಟು ಪೂರ್ವ ಯೋಜಿತವಾಗಿ ಕೆಲಸಗಳು ಆರಂಭ ಆಗಬೇಕು. ಅದಕ್ಕಾಗಿ ನಿಮ್ಮ ಪ್ರೀತಿ ಪಾತ್ರರ ಅಥವಾ ನಿಮ್ಮ ಬಂಧುಗಳ ನೆರವನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ತಾಯಿ ಪಾರ್ವತಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆ ಚಂದ್ರ ಇದ್ದಾಗ ಬಹಳ ವಿಶೇಷ ರೀತಿಯ ಫಲಗಳನ್ನು ಅನುಭವಿಸುವಂಥದ್ದು ಇದೆ. ಅರ್ಥಗರ್ಭಿತವಾದಂತಹ ಮಾತು ಈ ದಿನ ಇರುತ್ತೆ. ಇಲ್ಲಿ ಅರ್ಥ ಅಂತ ಹೇಳಿದ್ರೆ ಒಳ್ಳೆಯ ಮೀನಿಂಗ್ ಇರುವಂಥದ್ದು, ಜೊತೆಗೆ ಆ ಮಾತಿನಿಂದಲೇ ಲಾಭವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇಲ್ಲಿ ಅರ್ಥ ಅಂತ ಹೇಳಿದ್ರೆ ಹಣಕಾಸು ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿನೇ ಇಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಿಂದ, ನಿಮ್ಮ ಪ್ರಯತ್ನದಿಂದ ಈ ದಿನ ನಿಮಗೆ ಹೆಚ್ಚಿನ ಲಾಭ ಇದೆ. ಹಾಗೆ ಈ ದಿನ ಕಷ್ಟ ಸಹಿಷ್ಣುತೆ ಇರುವಂಥದ್ದು. ಕಷ್ಟ ಬರುತ್ತೆ, ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸುವಂಥದ್ದು ಕೂಡ ಇದೆ. ಹಾಗಾಗಿ ತಾಳ್ಮೆಯಿಂದ ಸಹನೆಯಿಂದ ಈ ದಿನ ಆ ಕಷ್ಟಗಳನ್ನು ಸಮಸ್ಯೆಗಳನ್ನು ನೀವು ನಿರ್ವಹಣೆ ಮಾಡುವಂಥದ್ದು. ಇದು 4 ಜನ ನೋಡಿದಾಗ ನಿಮ್ಮ ಬಗ್ಗೆ ಅವರಿಗೆ ಒಳ್ಳೆಯ ಅಭಿಪ್ರಾಯ ಮೂಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಆತ್ಮವಿಶ್ವಾಸದ ಮಟ್ಟ ಚೆನ್ನಾಗಿರೋದ್ರಿಂದ ಕೆಲವೊಂದು ಕಷ್ಟದ ಕೆಲಸಗಳನ್ನು ಕೂಡ ನೀವೇ ಮುಂದೆ ಹೋಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದು, ಅದರ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ದಿನದಲ್ಲಿ ನಿಮಗೆ ವಿಶೇಷವಾದಂತಹ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು, ಅವರ ಸಹಾಯ ಸಹಕಾರಗಳು ಕೂಡ ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ಕೈಗೊಂಡಂಥ ವ್ಯವಹಾರಗಳಲ್ಲಿ ಸುಗಮವಾದಂತಹ ಒಂದು ಪ್ರಗತಿ ಇರುತ್ತೆ. ಹಾಗಾಗಿ ಶಾಶ್ವತವಾದಂಥ ಫಲವನ್ನು ಪಡ್ಕೊಳ್ಳುವಂಥ ಕೆಲಸ ಕಾರ್ಯಗಳು ಕೂಡ ಈ ದಿನ ಸೇರ್ಪಡೆ ಆಗುವಂಥದ್ದು ಇದೆ. ಇನ್ನು ಈ ದಿನ ವ್ಯಾಪಾರದಲ್ಲಿ ಹೊಸ ಹೂಡಿಕೆಗಳನ್ನು ಮಾಡುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮಗೆ ಇಲ್ಲ ಸಲ್ಲದ ತೊಂದರೆಯನ್ನು ಕೊಡಬಹುದು. ಹಾಗಾಗಿನೇ ಅವರ ಕಡೆ ಸ್ವಲ್ಪ ಗಮನ ಇರಲಿ, ಅವರ ಮೇಲೆ ಒಂದು ಕಣ್ಣಿಟ್ಟಿರುವಂಥದ್ದು ಉತ್ತಮ. ಇನ್ನು ಈ ದಿನ ಹತ್ತಿರದ ಬಂಧುಗಳ ಜೊತೆಯಲ್ಲಿ ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಹಣಕಾಸಿನ ಬಗ್ಗೆ ಚರ್ಚೆಯನ್ನು ಕೂಡ ಈ ದಿನ ಮಾಡಲಿಕ್ಕೆ ಹೋಗಬೇಡಿ. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಈ ದಿನ ಉತ್ತಮ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಈ ದಿನ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 10ನೇ ಮನೆಯಲ್ಲಿ ಚಂದ್ರ, ಬಹಳ ವಿಶೇಷವಾದಂಥ ಫಲಗಳು ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಅದನ್ನು ಮುಂದುವರಿಸುವಂಥ ಒಂದು ನಿಟ್ಟಿನಲ್ಲಿ ನಿಮಗೆ ಜನ ಬೆಂಬಲ ಇದೆ. ನಿಮ್ಮ ಬಂಧುಗಳು, ಮಿತ್ರರೋ, ಪ್ರೀತಿಪಾತ್ರರೋ ನಿಮ್ಮ ಜೊತೆಯಲ್ಲಿದ್ದು ಆ ಕೆಲಸಕ್ಕೆ ಅವರು ಕೂಡ ಕೈ ಜೋಡಿಸುವಂಥ ಸಾಧ್ಯತೆಗಳು ಇದೆ. ಒಟ್ಟಾರೆ ನಿಮ್ಮ ಪ್ರಯತ್ನಗಳಲ್ಲಿ ಈ ದಿನ ನಿಧಾನ ಆದರೂ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಸ್ವಲ್ಪ ದೈಹಿಕ ಶ್ರಮ ಆಗ್ಬೋದು ಪ್ರಯಾಣದಿಂದ ಅಥವಾ ಹೆಚ್ಚುವರಿ ಕೆಲಸಗಳಿಂದ. ಅದಕ್ಕಾಗಿ ಸ್ವಲ್ಪ ವಿಶ್ರಾಂತಿಯ ಅಗತ್ಯತೆ ಕೂಡ ಈ ದಿನ ಕಂಡುಬರುವಂಥದ್ದಿದೆ. ಇನ್ನು
ಈ ದಿನದಲ್ಲಿ ಆಹಾರ ವಿಹಾರಾದಿಗಳ ಕಡೆ ತುಂಬ ಗಮನ ಕೊಡುವಂಥದ್ದು ಇದೆ. ಪೌಷ್ಟಿಕ ಆಹಾರ, ಆರೋಗ್ಯದ ವಿಚಾರ, ಇದರ ಕಡೆ ನೀವು ತಜ್ಞರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥದ್ದಿದೆ, ಅಥವಾ ನೀವೇ ಬೇರೆಯವರಿಗೆ ಈ ಒಂದು ನಿಟ್ಟಿನಲ್ಲಿ ಉಪದೇಶ ಮಾಡುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇದ್ದಂತಹ ಅಡೆತಡೆಗಳನ್ನು ನಿವಾರಣೆ ಮಾಡಲಿಕ್ಕೆ ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ಯಂತ್ರಗಳಿರ್ಬೋದು, ವಾಹನಗಳಿರ್ಬೋದು, ಅವುಗಳ ದುರಸ್ತಿ ಕಾರ್ಯ ಅಥವಾ ಅವುಗಳಿಂದ ನಿಮಗೆ ಆಗಬೇಕಾಗಿರುವಂಥ ಗರಿಷ್ಠದ ಲಾಭ ಏನಿದೆ ಅದರ ಬಗ್ಗೆ ಈ ದಿನ ನಿಮಗೆ ಒಂದು ಒಳ್ಳೆಯ ಪ್ರಯತ್ನ ಕೂಡ ಆಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಾಗಲಿ ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಾಗಲಿ ವಿಶೇಷವಾದಂಥ ಒಂದು ಪ್ರಯತ್ನ ಇದೆ, ವಿಶೇಷವಾದಂಥ ಒಂದು ಪ್ರಯಾಣ ಇದೆ. ಇದು ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ. ಹಾಗೆ ಅತ್ಯಂತ ಕಷ್ಟಕರ ಕಾರ್ಯವನ್ನು ಕೂಡ ಸುಲಭದಲ್ಲಿ ಮಾಡಿ ಮುಗಿಸುವಂಥ ಒಂದು ಬುದ್ಧಿವಂತಿಕೆ ಇದೆ, ಆತ್ಮವಿಶ್ವಾಸ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ನಿಮಗೆ ಸೌಖ್ಯ ವೃದ್ಧಿಯಾಗತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಗ್ರಹಗತಿಗಳು ನಿಮಗೆ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಹಾಗಾಗಿನೇ ಕೆಲಸ ಕಾರ್ಯಗಳ ಒತ್ತಡ ಇರುತ್ತೆ. ಜೊತೆಗೆ ಕೆಲಸಗಳ ಆರಂಭ ಕೂಡ ತುಂಬ ನಿಧಾನ ಆಗುತ್ತೆ. ಯಾವುದೋ ಒಂದು ಕಾರಣಕ್ಕೆ ಕೆಲಸಗಳು ಮುಂದಕ್ಕೆ ಹೋಗುವಂಥದ್ದು ಕೂಡ ಇದೆ. ಇನ್ನು ಈ ದಿನದ ಯೋಜನೆಗಳಿಗೆ, ವ್ಯವಹಾರಗಳಿಗೆ ಸಾಕಷ್ಟು ಸಂಪನ್ಮೂಲಗಳಿಲ್ಲ. ಅದು ಹಣದ ಕೊರತೆ ಇರ್ಬೋದು, ಅಥವಾ ಯೋಜನೆಗಳ ಒಂದು ಕೊರತೆ ಇರ್ಬೋದು, ಅಥವಾ ಮೂರನೆಯವರ ಒಂದು ಬೆಂಬಲ ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು ಇರ್ಬೋದು. ಒಟ್ಟಾರೆ ಈ ದಿನದಲ್ಲಿ ಯಾವುದೇ ಕೆಲಸವನ್ನು ನೀವು ಸುಲಭಕ್ಕೆ ಆರಂಭ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸ್ವಲ್ಪ ಹೋರಾಟ ಅನ್ನುವಂಥದ್ದೇ ಇರುತ್ತೆ. ಹಾಗಾಗಿ ಸ್ಟ್ರಗಲ್ ಮಾಡಿದ್ರೆ ಮಾತ್ರ ಕೆಲಸಗಳು ಈ ದಿನ ಆರಂಭ ಆಗುತ್ತೆ. ಅದು ಪೂರ್ಣ ಆಗುವಂಥದ್ದು ಬಿಡುವಂಥದ್ದು ಸೆಕೆಂಡ್ರಿ ಅದು. ಆದರೆ ಆರಂಭ ಆಗುವಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯವಾಗುತ್ತೆ ಈ ದಿನ ನಿಮಗೆ. ಇನ್ನು ಈ ದಿನ ನಿಮ್ಮ ತೀರಾ ನಿಕಟವರ್ತಿಗಳ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಸಾಲವನ್ನು ತರುವಂಥದ್ದಾಗಲಿ, ಸಾಲವನ್ನು ಕೊಡುವಂಥ ಪ್ರಯತ್ನವನ್ನಾಗಲಿ ಈ ದಿನ ಮಾಡಬೇಡಿ. ಯಾಕೆಂದರೆ ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ. ಇನ್ನು ಈ ದಿನ ಉದ್ಯೋಗದ ಪ್ರಯತ್ನಗಳೇನಾದರೂ ಇದ್ದರೆ ಅದು ತುಂಬ ವಿಳಂಬ ಆಗುತ್ತೆ. ಹಾಗೆ ಈ ದಿನ ಚಾಡಿಕೋರರ ಮಾತನ್ನು ಕೇಳುವಂಥ ಒಂದು ಹಿತ್ತಾಳೆ ಕಿವಿ ನಿಮಗಿರುವಂಥದ್ದು. ಹಾಗಾಗಿ ಬೇರೆಯವರ ಬಗ್ಗೆ ಹೇಳುವಂಥ ಅವಹೇಳನಕಾರಿಯಾದಂಥ ವಿಚಾರಗಳನ್ನು ಈ ದಿನ ಕುತೂಹಲದಿಂದ ಕೇಳಿಸ್ಕೊಳ್ತೀರಿ. ಹಾಗಾಗಿನೇ ಸಮಯ ವ್ಯರ್ಥವಾಗುವಂಥದ್ದು, ಮೂರನೆಯ ವ್ಯಕ್ತಿಯಲ್ಲಿ ಇರುವಂಥ ಒಂದು ಆಸಕ್ತಿ ಏನಿದೆ ಅದು ಕೂಡ ನಿಮಗೆ ಹಿನ್ನಡೆಗೆ ಕಾರಣವಾಗುವಂಥದ್ದು ಇದೆ. ಏಕೆಂದರೆ ನಿಮ್ಮ ಒಂದು ಪ್ರಗತಿಯ ಬಗ್ಗೆ, ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ ಈ ದಿನ ನಿಮಗೆ ಯೋಚಿಸಲಿಕ್ಕೆ ಪುರುಸೊತ್ತಿಲ್ಲ. ಆ ರೀತಿಯಲ್ಲಿರುವಾಗ ನಿಮ್ಮ ಪ್ರಗತಿಗಾಗಿ ನೀವು ಹೊಸ ದಾರಿಯನ್ನು ಅನ್ವೇಷಣೆ ಮಾಡಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಹಾಗೆ ಈ ದಿನ ಅದೃಷ್ಟದ ಬಾಗಿಲು ತೆರೆದಿರುವಂಥದ್ದು ಇದೆ. ಅಂದರೆ ಅದೃಷ್ಟ ದೇವತೆ ಮನೆಯ ಬಾಗಿಲವರೆಗೂ ಬಂದಿದ್ದಾಳೆ. ಆದರೆ ಅವಳನ್ನು, ಆ ಅದೃಷ್ಟ ದೇವತೆಯನ್ನು ನೀವು ಮನೆಯ ಒಳಗೆ ಕರೆದುಕೊಳ್ಳುವಂಥ ಒಂದು ವ್ಯವಧಾನ ಇರಲ್ಲ. ಹಾಗಾಗಿನೇ ಆತುರಕ್ಕೆ ತೆಗೆದುಕೊಳ್ಳುವಂಥ ತೀರ್ಮಾನದಿಂದ ಕೂಡ ನಿಮಗೆ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಸಮಾಧಾನದಿಂದ ಇರಿ, ಸಾವಧಾನದಿಂದ ಸಾವಕಾಶವಾಗಿ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಆತರ ಪಡಲಿಕ್ಕೆ ಹೋಗಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಏನೋ ಒಂದು ಕಳವಳ ಇರುತ್ತೆ, ಏನೋ ಒಂದು ಒತ್ತಡ ಇರುತ್ತೆ. ಹಾಗೆ ಈ ದಿನ ಎಲ್ಲ ರೀತಿಯಿಂದಲೂ ಕೂಡ ಸಮಸ್ಯೆಗಳು ನಿಮಗೆ ಬಂದೊದಗುವಂಥದ್ದು. ಆರೋಗ್ಯದಿಂದ ಹಿಡಿದು ಹಣಕಾಸಿನ ವಿಚಾರದವರೆಗೂ ಕೂಡ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಬಾಧೆಗಳು ಇದ್ದೇ ಇರುತ್ತೆ. ಇನ್ನು ಈ ದಿನ ನಿಮಗೆ ಬರಬೇಕಾದಂಥ ಹಣ ಬರದೇ ಇರುವಂಥ ಸಂದರ್ಭ ಇದೆ. ಇದರಿಂದ ಕೂಡ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ನಿಮ್ಮ ಮಾತು ಪ್ರಖರವಾಗಿರುತ್ತೆ. ಮಾತಿನಿಂದಲೇ ಈ ದಿನ ಅನರ್ಥಗಳು ಉಂಟಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನದಲ್ಲಿ
ಈ ಬಂಧುಗಳ ಆಗಮನ ಕೂಡ ನಿಮಗೆ ಒಂದು ರೀತಿಯ ತಲೆನೋವು. ಏಕೆಂದರೆ ಅವರ ಜೊತೆಯಲ್ಲಿ ಇಲ್ಲಸಲ್ಲದ ವಿಚಾರಗಳಿಗಾಗಿ ಮಾತುಕತೆ ನಡೆಯುವಂಥದ್ದು ಇದೆ. ಈ ಮಾತಿನಿಂದಲೇ ನಿಮ್ಮ ಒಂದು ರಹಸ್ಯವಾದಂಥ ವಿಚಾರಗಳು ಹೊರಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥದ್ದು. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಒಂದು ಯೋಜನೆಗಳಿಗೆ ಬೇಕಾಗುವಷ್ಟು ಹಣದ ಸಂಪನ್ಮೂಲಗಳು ಇರಲ್ಲ, ಕೊರತೆ ಇರುತ್ತೆ. ಅದನ್ನು ತುಂಬಿಸ್ಕೊಳ್ಳಿಕ್ಕೆ ಸಾಲ ಸೋಲ ಮಾಡುವಂಥ ಒಂದು ಆಲೋಚನೆ ಕೂಡ ಬರುತ್ತೆ. ಒಟ್ಟಾರೆ ಈ ದಿನ ಯಾವುದೇ ರೀತಿಯ ಪ್ರಗತಿದಾಯಕವಾದಂಥ ವಿಚಾರಗಳು ಮನಸ್ಸಿಗೆ ಬರಲ್ಲ. ಇನ್ನು ಈ ದಿನ ಪಾಲುದಾರಿಕೆ ವ್ಯವಹಾರಗಳಲ್ಲೂ ಕೂಡ ವ್ಯತ್ಯಾಸಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಹಾಗೆ ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ಆಯಿತು, ನೀವಾಯಿತು, ಆ ರೀತಿಯಲ್ಲಿ ಈ ದಿನ ನಿಮ್ಮ ಮುಂದಿನ ಗುರಿಯ ಬಗ್ಗೆ ಮಾತ್ರ ನಿಮ್ಮ ದೃಷ್ಟಿ ಇರಬೇಕಾಗತ್ತೆ. ಹಾಗೆ ಈ ದಿನ ಉತ್ಸಾಹಭರಿತವಾದಂಥ ಮನಸ್ಥಿತಿಯನ್ನು ಇಟ್ಕೊಳ್ಳಿ, ಸ್ವಲ್ಪ ಎನರ್ಜಿಯನ್ನು ತಂದುಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.